ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಚೌಕಿದಾರ್ ಚಿತ್ರದ ನಾಯಕ ಪೃಥ್ವಿ ಅಂಬರ್, ಹಾಗೆಯೇ ನಾಯಕಿ ಧನ್ಯಾ ರಾಮ್ಕುಮಾರ್ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಸೂಪರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಅದು ನಿಮ್ಮ ಮುಂದೆ ಕೂತಿನಂದ್ರೆ ಸಕ್ಕದಾಗಿದ್ದೀನಿ. ಎಸ್, ಇಬ್ಬರಲ್ಲಿ ಯಾರು ಫಸ್ಟ್ ಮಾತಾಡಿಸ್ಬೇಕು ಅಂತ? ಧನ್ಯ ಲೇಡೀಸ್ ಫಸ್ಟ್ ಅಂತ. ಎಸ್ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಈಗ ಎಲ್ಲೆಲ್ಲೋ ಕೆಲಸ ಮಾಡಿದ್ದೀರಾ? ಈ ಸಿನಿಮಾದಲ್ಲಿ ನಾನು ಒಂದು ರೇಷ್ಮೆ ಬ್ಯಾಕ್ ಡ್ರಾಪ್ ಅಲ್ಲಿ ಬೆಳೆದಿರೋಂಥ ಒಂದು ಹುಡುಗಿ, ಹಳ್ಳಿ ಹುಡುಗಿ. ಪೃಥ್ವಿ ಅವ್ರನ್ನ ಮದುವೆ ಆಗಿ ಅವ್ರ ಮನೆಗೆ ಸೇರಿಸಿರೋ ಒಂದು ಕ್ಯಾರೆಕ್ಟರ್. ಸೊ ಅಲ್ಲಿ ಮತ್ತು ಅವರ ತಂದೆ, ಅವರ ಫ್ಯಾಮಿಲಿಯಲ್ಲಿ ನಾನು ಹೇಗೆ ಒಬ್ಳಾಗ್ತೀನಿ, ಅವರ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಮನೇಲಿ ಬರುವಂಥ ಇಶ್ಯೂಸ್ ಇರ್ಬೋದು, ಅದರಲ್ಲಿ ನಾನು ಹೇಗೆ ಅದನ್ನು ಸರಿಗೊಳಿಸ್ಬೋದು ಅನ್ನೋದೇ ನನ್ನ ಕ್ಯಾರೆಕ್ಟರ್. ಪೃಥ್ವಿ ಸರ್, ನಿಮ್ಮ ಕ್ಯಾರೆಕ್ಟರೈಸೇಷನ್ ಕಾಲೇಜ್ ಹುಡುಗನಾಗಿ ಕಾಣಿಸ್ಕೊಂಡಿದ್ರ? ಅದಾದ ನಂತರ ರೌಡಿಯಾಗಿ, ಲೈಕ್ ರೌಡಿಗಳನ್ನ ಸದೆ ಬಡಿಯೋ ಕ್ಯಾರೆಕ್ಟರ್ ಕೂಡ ಕಾಣಿಸ್ಕೊಂಡಿದ್ರ? ಯಾಕೆ ನಗ್ತಿದ್ದೀರ? ಇಲ್ಲ, ಟ್ರೈಲರಲ್ಲಿ ಎಲ್ಲ ಕತೆ ಹೇಳಿದಾರ ಅಂತ ಹಂಗ ಅನಿಸ್ತಾ? ಇಲ್ಲ, ನೀವು ಹೇಳೋದು ನೋಡಿದ್ರೆ ಹಂಗ ಅನಿಸ್ತು ಅಂತ. ಇಲ್ಲ, ಅದೇ ಕಾಲೇಜಿಂದ ಹಿಡಿದು ಒಂದು ಚಿಕ್ಕ ಹುಡುಗಂದ ಅಪ್ಪ ಆಗೋವರೆಗೂ ಮಗುನ್ ತೋರ್ಸೇ ಇಲ್ಲ. ಮತ್ತೆ ಅದು ತೋರ್ಸ್ಬೇಕಿತ್ತ ಟ್ರೈಲರ್ ಅಲ್ಲಿ? ನೀವು ಬಿಡಿ, ಅದೇ ಸಿನಿಮಾ ಆಗ್ಬಿಡುತ್ತೆ. ಇಲ್ಲ, ತುಂಬಾ ಒಂದು ಒಳ್ಳೆ ಜರ್ನಿ ಇರುವಂತಹ ಕ್ಯಾರೆಕ್ಟರ್. ಆ್ಯಂಡ್ ಸ್ಪೆಷಲಿ ಒಂದಷ್ಟು ಮಕ್ಕಳನ್ನ, ಸ್ಪೆಷಲಿ ಒಬ್ಬರೇ ಮಕ್ಳು ಇರ್ತಾರಲ್ಲ, ಒಂದು ಫ್ಯಾಮಿಲಿಗೆ ಒಬ್ಬರೇ ಮಕ್ಳು, ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಅಂದರೆ ಪೇರೆಂಟ್ಸ್ ತುಂಬ ಮುದ್ದು ಮಾಡಿ ಬೆಳೆಸಿದ್ರೆ ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಕೊಡುವಂತಹ ಪಾತ್ರ ಆ್ಯಂಡ್ ಸಿನಿಮಾ ಎರಡು ಕೂಡ. ಓಕೆ, ಈ ಸಿನಿಮಾದಲ್ಲಂತೂ ಪೇರೆಂಟ್ಸು ಮಕ್ಕಳನ್ನ ಯಾವ ರೀತಿ ಮುದ್ದು ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇರ್ತಿತ್ತು ವಾತಾವರಣ ಅಂತ? ವೆರಿ ಪ್ರೊಟೆಕ್ಟೆಡ್. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳು ಅಂದರೆ ಎಲ್ಲಿ ಹೋಗಂಗಿದ್ರು ಅಪ್ಪ ಅಮ್ಮ ಬರೋರು, ಆ್ಯಂಡ್ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು. ಅಂದರೆ ಯಾವುದೇ ವಯಸ್ಸಿನಲ್ಲೂ ಕೂಡ, ಹೈಸ್ಕೂಲ್ ತನಕನೂ ನಾವೆಲ್ಲೂ ಹೋಗಂಗಿಲ್ಲ. ಆ ಒಂದು ಪ್ರೊಟೆಕ್ಟೆಡ್ ಒಂದು ಬಬಲಲ್ಲೇ ನಾವು ಬೆಳೆದಿದ್ದು. ಆದರೆ ನಮ್ಮ ಲೈಫೇ ಫ್ಯಾಮಿಲಿ ಆಗಿತ್ತು. ಅಂದರೆ ನನ್ನ ಕಸಿನ್ಸೇ ನನ್ನ ಫ್ರೆಂಡ್ಸು. ಆ್ಯಸ್ ಗ್ರೋಯಿಂಗ್ ಅಪ್, ನೇಬರ್ಸ್ ಜೊತೆಗೆ ಆಟ ಆಡೋದು ಅದೆಲ್ಲ ನನಗೆ ಏನು ಗೊತ್ತೇ ಇಲ್ಲ, ಆ ಒಂದು ಐಡಿಯಾನೇ ಗೊತ್ತಿಲ್ಲ. ನನ್ನ ಫ್ಯಾಮಿಲಿನೇ ನನಗೆಲ್ಲ ಹಾಗೆ ಬೆಳೆದಿದ್ದು. ನಾನು ಆ ಥರ ಬೆಳೆದಿರೋದು. ಎಲ್ಲೇ ಹೋದ್ರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕಸಿನ್ಸ್ ಯಾರಾದ್ರೂ ಒಬ್ರು ಬಂದಿರ್ತಾರೆ. ನಿಮ್ಮ ವರ್ಷನ್ ಬರೋದಾದ್ರೆ ಯಾವತ್ತಾದ್ರೂ ಏಟ್ ತಿಂದಿದ್ದೀರಾ ಅಥವಾ ಅಷ್ಟೇ ಮುದ್ದಾಗಿ ಬೆಳೆದಿದ್ದೀರಾ? ತುಂಬ ಸರಿ. ಅಂದರೆ ನಾನು ಹುಟ್ಟಿ ಬೆಳೆದ ನನ್ನ ಅಜ್ಜಿ ಮನೆಯಲ್ಲಿ. ನನ್ನ ಸುತ್ತ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಿದ್ದು, ಮಾವ. ಸೊ ಸರಿಯಾಗಿ ಏಟ್ ತಿಂದಿದ್ದೀನಿ. ಅಪ್ಪ ಜೊತೆ ಇರಲಿಲ್ಲ, ಅಪ್ಪನ ಜೊತೆ ಇದ್ದಿದ್ರೆ ಇನ್ನೂ ಜಾಸ್ತಿ ಏಟ್ ತಿಂತಾ ಇದ್ದೆ. ಅದಕ್ಕೆ ನೀವು ಅಜ್ಜಿ ಮನೆಗೆ ಹೋದ್ರಿ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ನಾನು ಬಚಾವ್ ಅನ್ಕೋತೀನಿ. ಬಟ್ ಅದೇ ಮಿಕ್ಸ್, ಅಂದರೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ತಿದ್ದಿದ್ದಾರೆ ಏನಾದ್ರು ತಪ್ಪು ಮಾಡಿದಾಗ. ಸೊ ನನಗೆ ಖುಷಿ ಇದೆ. ನನ್ನ ಚೈಲ್ಡ್ಹುಡ್ ಭಾಳ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್. ಅಂದರೆ ನಂದು ಸ್ಪೆಷಲಿ 88 ಬಾರ್ನ್ ನಾನು. ಸೊ ಹಂಗಾಗಿ ಪ್ರೀ ಟೆಕ್ನಾಲಜಿ ನೋಡಿದ್ದೀವಲ್ಲ. ಸೊ ಆ ಒಂಥರ ಚೈಲ್ಡ್ಹುಡ್ ಬೇರೆನೇ ಚೈಲ್ಡ್ಹುಡ್. ಮೊಬೈಲ್ ಎಲ್ಲ ಇಲ್ದಿರೋ ಟೈಮು, ಫುಲ್ ನೇಚರ್ ಜೊತೆ ಅಡ್ಡಾದಿಡ್ಡಿ ಎಲ್ಲೆಲ್ಲೋ ಓಡೋದು, ಎಲ್ಲೋ ಕ್ರಿಕೆಟ್ ಆಡೋದು, ಎಲ್ಲೋ ಈಜೋಡೋದು, ಆಮೇಲೆ ಬಂದು ಮತ್ತೆ ಏಟ್ ತಿನ್ನೋದು, ಆ ಥರ ಎಲ್ಲ ಇದ್ದಂಥ ಚೈಲ್ಡ್ಹುಡ್. ಸೊ ಸರಿಯಾಗಿ ತಿಂದಿದ್ದೀನಿ, ಕರೆಕ್ಟಾಗಿ. ಧನ್ಯವ್ರು ಮಿಸ್ ಮಾಡಿ, ಇದು ನಾನು ಮಿಸ್ ಮಾಡ್ಕೊಂಡೆ ಹಳ್ಳಿ ಲೈಫು ಅಂತ. ಇಲ್ಲ, ನನಗೂ ಚೆನ್ನಾಗಿ ಹೊಡೆದಿದ್ದಾರೆ. ಮಮ್ಮಿ ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ. ಏನು, ಯಾವ ವಿಚಾರಕ್ಕೆ ಓಡಿಸ್ಕೊಂಡಿರೋದು ನೀವು? ನಾನ್ ಸ್ವಲ್ಪ ಮಾತು ಜಾಸ್ತಿ ಆಗ. ಈಗಲ್ಲ, ನಾನು ಅದೇ ಅನ್ಕೊಂಡೆ. ಇವಾಗ ಏನೇ ಕೇಳಿದ್ರು ಅವರು ಇಷ್ಟೇ ಮಾತಾಡ್ತಾರಲ್ಲ, ಹೆಂಗೆ ಎಲ್ಲಿ ಕಾಣಿಸ್ತು ಮಾತು ಜಾಸ್ತಿ ಅಂತ. ವೆರಿ ನಾಟಿ ಕಿಡ್. ಅಂದ್ರೆ ಒಂದ್ ಗ್ರೂಪ್ ಅಲ್ಲಿ ಎಲ್ರು ಮಕ್ಳಿದ್ರೆ ನಾಟಿಯೆಸ್ಟ್ ಅಂದ್ರೆ ನಾನೇನೆ. ಓಕೆ. ಸೊ ಅದಕ್ಕೆ ತುಂಬಾ ಓಡಿಸ್ಕೊಂಡಿದ್ದೀನಿ. ಎಸ್, ಈಗ ತಂದೆ ಮಗನ ಸೆಂಟಿಮೆಂಟ್, ಅದ್ರ ಜೊತೆಗೆ ಲವ್, ಅದ್ರ ಜೊತೆಗೆ ಹಳ್ಳಿ ಹುಡುಗಿನ ಮದುವೆ ಆಗುವಂಥದ್ದು, ಮಿಕ್ಸ್ಡ್ ಆಫ್ ಎಮೋಷನಲ್ ಕಥೆಯನ್ನು ಕೊಟ್ಟಿರುವಂಥದ್ದು. ತಂದೆಯಾಗಿ ನಿಮಗೆ ಈಗ ಆ ಒಂದು ಮೆಮೊರೀಸ್ನ ರೀಕಾಲ್ ಮಾಡೋದಾದ್ರೆ ಎಷ್ಟು ಜವಾಬ್ದಾರಿ ಅಂತ ಅನ್ಸುತ್ತೆ ನಿಮ್ಗೆ? ನಾನು ತಂದೆ ಆಗಿ ಈಗ ಆಗಿದ್ದೀರಲ್ಲ ತಂದೆ, ರಿಯಲ್ ಲೈಫಲ್ಲಿ ಸಿನಿಮಾದಲ್ಲೂ ಆಗಿದ್ದೀರ ಅನ್ಸುತ್ತೆ. ಅಂದ್ರೆ ಬೇರೆ ಫೀಲಿಂಗ್ ಅದೊಂದು ಸಿಗುವಂತ. ಇದಾಸ್ಕಿಂಗ್ ಯಾವ್ದಾ ಅಂತ ನಾವೆಲ್ಲ ರಿವೀಲ್ ಮಾಡ್ಬಿಡಕ್ಕಾಗತ್ತಾ ಸರ್? ಹೌದು ಅಂದ್ರೆ ಮೇಡಮ್, ಆಫ್ ದ ಕ್ಯಾಮ್ರಾ ನಿಮಗೆ ಎಲ್ಲ ರಿವೀಲ್ ಮಾಡ್ತೀವಿ. ಇಲ್ಲ, ಅದೊಂಥರ ಬೇರೆ ರೀತಿಯ ರೆಸ್ಪಾನ್ಸಿಬಿಲಿಟಿ. ಅದು
ನನ್ನ ಪ್ರಕಾರ ತಂದೆ ಅನ್ನುವಂಥ ಅದು ರೆಸ್ಪಾನ್ಸಿಬಿಲಿಟಿ ಬಂದು ನೈಸರ್ಗಿಕವಾಗಿ ಬರುವಂಥ ರೆಸ್ಪಾನ್ಸಿಬಿಲಿಟಿ ಅನ್ಕೋತೀನಿ ನಾನು, ಅಲ್ವಾ? ಬರೀ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಈಗ ನೀವು ಪ್ರಾಣಿಗಳನ್ನು ನೋಡಿದ್ರು ಕೂಡ ವೆನ್ ಅ ಟೈಗರ್ ಇಸ್ ಅ ಮದರ್, ಅಥವಾ ಅದಕ್ಕೆ ಅದಕ್ಕೆ ನೈಸರ್ಗಿಕವಾಗಿ ಅದು ಮೈಂಡ್ ಅಂದರೆ ಮೇ ಬಿ ನೇಚರೇ ಆ ಒಂದು ತರುತ್ತೆ ನಮ್ಮಲ್ಲಿ ಬದಲಾವಣೆ. ಸೊ ಆಬ್ವಿಯಸ್ಲಿ ಒಂದು ರೆಸ್ಪಾನ್ಸಿಬಲ್ ಆಗೋದು ಅಥವಾ ಏನೇ ಯೋಚನೆ ಮಾಡಿದ್ರು ಕೂಡ ಅಪ್ಪನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋದು, ಯಾರನ್ನ ನೋಡಿದ್ರು ಕೂಡ ಮಗಳ ಬಗ್ಗೆ ಒಂದು ಯೋಚನೆ ಬರೋದು, ಥಾಟ್ ಬರೋದು, ಅದು ಹಾಗೇ ಆಗುತ್ತೆ. ಆ್ಯಂಡ್ ತೀರಾ ಐ ಆಮ್ ಎಂಜಾಯಿಂಗ್ ಆ ಒಂದು ಜರ್ನಿ, ತುಂಬ ಎಂಜಾಯ್ ಮಾಡ್ತೀನಿ. ಈಗ ಮನೆಗೆ ಹೋಗೋದಕ್ಕೆ ಈಗ ನೀವು ಬಿಟ್ಟರೆ ಟಪ್ ಅಂತ ಓಡೋಗ್ತೀನಿ ಮನೆಗೆ, ಅದಕ್ಕೆ ನಾವು ಬಿಡೋದಿಲ್ಲ. ಅದೊಂದಿದೆ ಇವಾಗ. ಅಂದರೆ ಮೊದಲು ಗೊತ್ತಿರಲಿಲ್ಲ, ಬಟ್ ಇವಾಗಂತೂ ಎಲ್ಲೇ ಹೊರಗೆ ಹೋದ್ರು, ಈಗ ಔಟ್ಡೋರ್ ಶೂಟ್ ಇದೆ ಅಂದ್ರೂ ಯಾವಾಗ ಮನೆಗೆ ರೀಚ್ ಆಗ್ತೀನಿ ಅಂತ ಅನಿಸ್ತಾ ಇರುತ್ತೆ. ಹೋಗೋದಕ್ಕೆ ಬಿಡ್ತಾರ ಮಗಳು? ಬರಕ್ ಬಿಡಲ್ಲ ಈಗ. ಅಂದ್ರೆ ಶೂಟಿಂಗ್ ಆಯ್ತಾ ಅಂತಾಳೆ, ಶೂಟಿಂಗ್ ಹೋಗಿ ಅಂತ ಅಂದ್ರೆ ಶೂಟಿಂಗ್ ಇದೆ ಅಂತ ಹೇಳಿದಾಗ ನೋ ಶೂಟ್ ಪ್ಲೀಸ್ ನಾನು ಬರ್ತೀನಿ ಅಂತ, ಜಿಮ್ಗೆ ಹೋದ್ರೆ ಜಿಮ್ಗೂ ನಾನು ಬರ್ತೀನಿ ಅಂತ, ಮೀಟಿಂಗ್ ಇದೆ ಅಂದ್ರೆ ಮೀಟಿಂಗ್ ಚಾರು ಮೀಟಿಂಗ್ ಅಂತ, ಶೂಟಿಂಗ್ ಅಂದ್ರೆ ಚಾರು ಶೂಟಿಂಗ್, ನೋ ಅಂತ ಹೇಳಿದ್ರೆ ಫುಲ್ ಕೋಪ ಮಾಡ್ಕೋತಾಳೆ. ಎಲ್ಲ ಕಡೆ ಬರಬೇಕು ಅಂತ ಇಷ್ಟಪಡ್ತಾಳೆ, ಅಥವಾ ಹೊರಗೆ ಹೋಗಿ ಬಿಡಲ್ಲ. ಸೊ ನಮಗೂ ಅಷ್ಟೇ, ಮನೆಗೆ ಹೋಗೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಬಹಳ ಖುಷಿ. ಐ ಥಿಂಕ್ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಫಸ್ಟ್ ಸಿನಿಮಾ ಅನ್ಸುತ್ತಲ್ಲ? ಹಳ್ಳಿ ಹುಡುಗಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ಆದ್ರೆ ಈ ತರ ಒಂದು ಶೇಡ್ ಮೊದಲನೇ ಬಾರಿ. ಕೂಲಿ ಎಲ್ಲ ಮಾಡಕ್ ಹೋಗ್ತೀರಾ? ಇದರಲ್ಲಿ ಕೂಲಿ ಎಲ್ಲ ಮಾಡಕ್ ಹೋಗಿದ್ದೀರಾ? ಮಾಡಿದ್ದೀನಲ್ಲ, ನೋಡಿದ್ದೀನಿ, ನಮ್ಮ ಟ್ರೈಲರ್ ಅಲ್ಲಿ ನೋಡಿಲ್ಲ ನೀವು? ಟ್ರೈಲರ್ ಟೀಸರ್ ಅಲ್ಲೆಲ್ಲ ನೋಡಿದ್ರೆ ಎಸ್, ನಮ್ಮ ಡೈರೆಕ್ಟರ್ ನನ್ನನ್ನ ಲೈಫಲ್ಲಿ ನಾನು ಏನೇನ್ ಮಾಡಿಲ್ವೋ ಅದನ್ನೆಲ್ಲ ಹುಡುಗ ಒಂದ್ಸಲ ಕೆಲಸ ಮಾಡ್ತಿದ್ರ ಮನೆಯಲ್ಲಿ ಪಾತ್ರೆ ಬೆಳಗೋದೆಲ್ಲ ನಮ್ಮ ಫ್ರೆಂಡ್ ಮನೆಗೆಲ್ಲ ಹೋದಾಗ ನಾವೇ ಅಲ್ವಾ ಬೆಳಗ್ಗೆ ಇಡ್ಬೇಕು, ಅದೆಲ್ಲ ಮಾಡಿದ್ದೀನಿ. ಬಟ್ ಈ ತರ ಒಂದ್ ವಾತಾವರಣದಲ್ಲಿ ಒಂದ್ ಸ್ಲಮ್ ಅಲ್ಲಿ ಹೋಗಿ ಕೂತ್ಕೊಂಡು ಬೆಳಗಿ ಅಂದ್ರೆ ಅದೆಲ್ಲ ಮಾಡೋದು ಅಭ್ಯಾಸ ಇಲ್ಲ. ಅದೆಲ್ಲ ಅದೆಲ್ಲ ಮೊದಲನೇ ಬಾರಿ ಮಾಡಿರೋದು. ಮಜಾ ಇತ್ತು, ಅಂದ್ರೆ ಮೊದಲನೇ ಬಾರಿ ಮಾಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಅನ್ನೋ ತರ ಒಂದ್ ಮಜಾ ಅಂತೂ ಇತ್ತು. ಮೊದಲನೇ ಬಾರಿ ತರ ಮಾಡಿಲ್ಲ ಅವರು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ಮಾಡಿದ್ರು. ಐ ಥಿಂಕ್ ಅವರು ಫ್ರೆಂಡ್ ಮನೆಗೆಲ್ಲಾನು ಹೋದಾಗೆಲ್ಲ ಮಾಡಿರ್ತಾರ, ಅದನ್ನ ನೆನಪಿಸ್ಕೊಂಡು ಮಾಡಿರ್ತಾರೆ. ಸ್ವಲ್ಪ ಅಷ್ಟೆಲ್ಲ ಕೆಲಸ ಮಾಡಿಸ್ತಾರ. ನನಗೂ ಅದೇ ಆಶ್ಚರ್ಯ, ಒಬ್ಬೊಬ್ರೆ ಇರೋರು ಇರ್ತಾರಲ್ಲ, ಆತರ. ಸೋ ಸ್ಯಾಡ್. ಅಲ್ಲ, ಒಂದು ಬ್ರೇಕಿಂಗ್ ನ್ಯೂಸ್, ರಾಜ್ಕುಮಾರ್ ಸರ್ ಅವರ ಮೊಮ್ಮಗಳ ಕೈಯಲ್ಲಿ ಕೆಲಸ ಮಾಡಿರುವಂತವ್ರು ಯಾರು ಮನೆಯಲ್ಲಿ ಮಾಡಲ್ವ ಮೇಡಮ್? ಸರ್ ಯಾಕೆ ಸರ್ ಸುಮ್ಮನೆ ನಾನು ಇದನ್ನೆಲ್ಲ ಕೇಳ್ಬಿಟ್ಟ ಆಮೇಲೆ ಅಮ್ಮ ನೋಡ್ತಾರೆ ಅಂತ? ಅಮ್ಮ ಅಲ್ಲ, ಎಲ್ರು ನೋಡ್ತಾರೆ. ಎಸ್ ಮ್ಯಾಮ್, ಕಂಟಿನ್ಯೂ ಮಾಡಿ. ಅಂದ್ರೆ ಐ ಕ್ಯಾನ್ ಡೂ ಸರ್, ನೋ ಪ್ರಾಬ್ಲಮ್. ಬಟ್ ಈ ಫಿಲ್ಮ್ ಅಲ್ಲಿ ಆ ತರ ಒಂದು ಸಿಚುವೇಶನ್ ಅಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ ನೋಡಿದ್ರು, ನಾನು ಮಾಡ್ಬೋದು ಅಂತ ಅನ್ಕೊಂಡ್ರಲ್ಲ, ಅದೇ ನನಗೆ ಒಂದು ಪ್ಲಸ್ ಪಾಯಿಂಟ್. ಆ್ಯಂಡ್ ಅವ್ರಿಗೆ ನಂಬಿಕೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಎಸ್, ನಿಮ್ಮಿಬ್ಬರ ಕಾಂಬಿನೇಷನ್ಸಿನಲ್ಲಿ ಈಗ ಒಂದು ಸಾಂಗ್ ಬಾಕಿ ಇದೆ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ? ಆ ಸಾಂಗ್ನ ನಾವು ಆಂಡಮಾನ್ ಅಲ್ಲಿ ಶೂಟ್ ಮಾಡಿದ್ದು. ಎಲ್ಲಿ? ಆಂಡಮಾನ್. ಓಕೆ, ಅಂಡಮಾನಲ್ಲಿ ಶೂಟ್ ಮಾಡಿದ್ದು. ಆ್ಯಂಡ್ ನಾನು ಕೇಳ್ಪಟ್ಟಿರೋ ಹಾಗೆ ಸೆಕೆಂಡ್ ಕನ್ನಡ ಸಾಂಗ್ ಅಲ್ಲಿ ಶೂಟ್ ಮಾಡ್ತಾ ಇರೋದು, ಸೆಕೆಂಡ್ ಕನ್ನಡ ಫಿಲ್ಮ್ ಅಲ್ಲಿ ಶೂಟ್ ಮಾಡ್ತಾ ಇರೋದು ಆಫ್ಟರ್ ನಮ್ಮ ಶಿವಣ್ಣ ಮಾಮ ಅವರ ಅಂಡಮಾನ್ ಸಿನಿಮಾ ಅದಾದ್ಮೇಲೆ ಇದೆ ಸೆಕೆಂಡ್ ಅಂತೆ. ಓಕೆ, ಆ ಜನರೇಷನ್ಗೆ ಅವರು, ಈ ಜನರೇಷನ್ ನೀವು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಡಮಾನ್? ತುಂಬ ಒಳ್ಳೆ ಪ್ಲೇಸ್. ಅಂದರೆ ಬೀಚ್, ನನಗೆ ಬೀಚ್ ತುಂಬ ಇಷ್ಟ. ನಾನು ಬೀಚ್ ಹತ್ರನೇ ಹುಟ್ಟಿ ಬೆಳೆದಿದ್ದರಿಂದ ನಂಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ನನಗೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀರು ನೋಡಿ ನನ್ನ ನೀರಿಗೆ ಹಾರಬೇಕು. ಇವ್ರು ಶೂಟಿಗೆ ಬಿಡ್ತಾ ಇಲ್ಲ. ಇವ್ರು ಶಾರ್ಟ್ ಮಧ್ಯ ಇಲ್ಲ ಅಂದ್ರೆ ಡ್ರೆಸ್ ಚೇಂಜ್ ಇರುತ್ತಲ್ಲ, ಕಾಸ್ಟ್ಯೂಮ್ ಫೀಮೇಲ್ ಆಕ್ಟರ್ ಅಂದ್ರೆ ಒಂದಷ್ಟು ಟೈಮ್ ತಗೊಳುತ್ತೆ. ಅವ್ರು ಆ ಗ್ಯಾಪ್ ಅಲ್ಲೆಲ್ಲ ಹೋಗಿ ಸ್ವಿಮ್ ಮಾಡ್ಕೊಂಡ್ ಬರ್ತಾ ಇದ್ರು. ನೀರ್ ನೋಡಿ ಅಲ್ಲಿದ್ದು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸೋದು, ನನಗೆ ಯಾವಾಗ ಹಾರ್ತೀನಪ್ಪ ಅಂತ ಅನಿಸ್ತಾ ಇರೋದು. ಸೊ ಇವ್ರು ಬ್ರೇಕ್ ತಗೊಂಡಾಗೆಲ್ಲ ನಾನು ಉಡಿಸ್ ನೀರ್ಗೆ. ಮತ್ತೆ ನಿಮ್ಗೆ ಇವಾಗ ಚೌಕಿದಾರ್ ಅಂತಂದ್ರೆ ಆ ಒಂದು ಸಿನಿಮಾ ಪಾತ್ರಕ್ಕೆ ತಕ್ಕಂಗೆ ಇರುತ್ತೆ, ರೆಡಿ ಆಗಿರ್ತೀರಲ್ಲ, ಸ್ವಿಮ್ ಮಾಡಿದ್ರೆ ಅದೆಲ್ಲ ಮೇಕಪ್ ಹಾಗೇನಿಲ್ಲ, ಟೈಮ್ ಸಿಗೋದಲ್ಲ ನಂಗೆ ರೆಡಿ ಆಗೋದಕ್ಕೆ. ಪರ್ಮಿಷನ್ ಕೇಳ್ಬಿಟ್ಟು ಹಂಗೆ ಹೋಗಿ ನೀರಿಗೆ ಹಾರಿ ಆಮೇಲೆ ಇವ್ರು ಬರೋ ಅಷ್ಟರಲ್ಲಿ ಮತ್ತೆ ರೆಡಿಯಾಗಿ
ಎಷ್ಟು ಟೈಮ್ ತಗೊಳ್ತಿದ್ರಿ ಮೇಡಮ್ ನೀವು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ? ಓ ಮೈ ಗಾಡ್, ಈಗ ಕಷ್ಟ ಆಯ್ತಲ್ಲ. ಯಾಕಂದ್ರೆ ಒಂದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಅಂದ್ರೆ ಯಾರು ಕಾಯಿಸಬಾರ್ದಲ್ವಾ, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀವಿ. ನಾವು ತುಂಬಾ ಕಡಿಮೆ ಟೈಮಲ್ಲಿ ಆ ಸಾಂಗ್ ನಲ್ಲಿ ಶೂಟ್ ಮಾಡಿದೀವಿ. ಎಷ್ಟು ಅವರ್ಸ್ ಆಗಿರ್ಬೋದು? ಅಂಡ್ ಸ್ಪೆಷಲಿ ಇವ್ರ ಕಾಸ್ಟ್ಯೂಮ್ ಅಂತೂ ಇಷ್ಟಿಷ್ಟು ಉದ್ದ ಇರೋದು, ಅಂದ್ರೆ ಆ ನೀರಲ್ಲಿ ಅಂಡ್ ಅಲ್ಲಿ ತುಂಬಾ ಕೆಲವೊಂದೆಲ್ಲ ಕ್ಲಿಫ್ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ. ಕ್ಲಿಫ್ ಅಲ್ಲಿ ಅಂಡ್ ಸ್ಲಿಪ್ಪರಿ ಸ್ಲೋಪ್ಸ್. ಒಂದು 10-15 kg ಇರೋದು ಇವ್ರ ಕಾಸ್ಟ್ಯೂಮ್, ಇಷ್ಟು ಉದ್ದ ಕಾಸ್ಟ್ಯೂಮ್ 15 kg ಅಂದ್ರೆ ಲೆಂತ್ ಇರೋದಲ್ಲ, ಸಾಂಗ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅಂತಲ್ಲ, ಬಟ್ ಸೊ ತುಂಬಾ ಕಷ್ಟ ಆಯ್ತು ಅವ್ರು ಪರ್ಫಾರ್ಮ್ ಮಾಡೋದಕ್ಕೆ. ಅದು ಒದ್ದೆ ಕೂಡ ಆಗಿರೋದಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್. he was very very helpful ಅದ ಹೇಳಲೇಬೇಕು. ಅಂದ್ರೆ ಇಟ್ಸ್ ಅ ಸ್ಕೇರಿ ಸಿಚುವೇಶನ್, ಹಿಂಗ್ ಮೂವ್ ಮಾಡಿದ್ರೆ ಬೀಳ್ಬೋದು, ಸೊ he was very helpful. ಎಸ್, ಈಗ ಟ್ರೈಲರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಿರುವಂಥದ್ದು, ಯಾಕಂತಂದರೆ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಚೌಕಿದಾರ್ ಟ್ರೈಲರ್ ಸಾಕಷ್ಟು ಸೌಂಡ್ ಮಾಡ್ತಿರುವಂಥದ್ದು. ಟ್ರೈಲರ್ ರಿಲೀಸ್ ಆಗಿದೆ, ಸಾಕಷ್ಟು ಎಮೋಷನ್ಸ್ ಇದೆ, ತಂದೆ ಮಗನ ಸೆಂಟಿಮೆಂಟ್ ಇದೆ, ನೀವು ಮದುವೆಯಾಗಿ ಮನೆಗೆ ಬರುವಂಥ ಸೀನ್ ಇದೆ, ಶ್ವೇತಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಸುಧಾರಾಣಿ ಮೇಡಮ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ಕೂಡ ಏನೋ ಸಮಥಿಂಗ್ ಇದೆ ಅನ್ನುವಂಥ ತೋರಿಸ್ತಾ ಇದೆ. ಸೊ ಟ್ರೈಲರ್ ಬಗ್ಗೆ ಹೇಳೋದಾದರೆ? ಟ್ರೈಲರ್ ಬಗ್ಗೆ ಹೇಳ್ಬೇಕು, ಸಿನಿಮಾ ಬಗ್ಗೆ ಸೇಮ್ ಥಿಂಗ್ ಅಲ್ವಾ? ಇಲ್ಲ, ಅದೇ ಒಂದು ಫ್ಯಾಮಿಲಿ ಡ್ರಾಮಾ ಇದು. ಅಂಡ್ ಸಿನಿಮಾ ಯಾವಾಗಲೂ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಯೂಶಲಿ ಅಲ್ವಾ. ಈ ಸಿನಿಮಾ 100% ಪೇರೆಂಟಿಂಗ್ ಬಗ್ಗೆ ಒಂದು ಇದು ಕೊಡುತ್ತೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಚಂದ್ರಶೇಖರ್ ಬಂಡಿಯಪ್ಪ ಅವರ ಶೈಲಿಯ ಸಿನಿಮಾ ಅಂತ ಹೇಳ್ಬೋದು. ರಥಾವರ ತಾರಕಾಸುರ ಮಾಡಿದ್ರೆ ಇದು ಕೂಡ ಫ್ಯಾಮಿಲಿ ಡ್ರಾಮಾ ಆಗಿದ್ರು ಕೂಡ ಅವರ ಶೈಲಿಯ ಒಂದು ಸಿಗ್ನೇಚರ್ ಈ ಸಿನಿಮಾದಲ್ಲಿದೆ. ಅವ್ರು ಹೇಗೆ ಮಾಡಬೇಕು ಅಂತ ಹೇಳಿದ್ರು ನಾವು ಇಬ್ಬರು ಕೂಡ ಹಾಗೆ ಮಾಡಿದ್ದೀವಿ. ಆ್ಯಂಡ್ ಸಾಯಿ ಕುಮಾರ್ ಸರ್, ಆಬ್ವಿಯಸ್ಲಿ ಸಾಯಿ ಕುಮಾರ್ ಸರ್ ಒಂದು ತುಂಬ ಬೇರೆ ರೀತಿ ಕಾಣಿಸ್ಕೋತಾರೆ. ಯೂಶ್ವಲಿ ಅವರ ಫಿಲ್ಮೋಗ್ರಫಿ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ಟ್ರೈ ಮಾಡಿದ್ದಾರೆ. ಅಂದರೆ ಇನ್ಫ್ಯಾಕ್ಟ್ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ ಬೇರೆ ಸಿನಿಮಾಗೆ. ಆ್ಯಂಡ್ ಧನ್ಯ ಅವರು ಅಷ್ಟೇ, ಅಂದರೆ ಅವರ ಪ್ರೀವಿಯಸ್ ಸಿನಿಮಾಸ್ ಇರಲಿ ಅಥವಾ ಅವ್ರು ಇರೋ ರೀತಿಯಾಗಿರಲಿ, ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಕ್ಟರ್ಸ್ ಹಾಗೆ ಅಲ್ಲ, ಆ್ಯಕ್ಟರ್ಸ್ ಯಾವಾಗಲೂ ಸಿನಿಮಾ ಪಾತ್ರಕ್ಕೆ ಬೇರೆ ರೀತಿ ಒಂದು ಬದಲಾಗಿ ಆ ಪಾತ್ರವಾಗಿ ಹೊರಗೆ ಬಂದಾಗ ಸಿನಿಮಾದಲ್ಲಿ ನೋಡೋಕೆ ನಮ್ಮ ಖುಷಿ ಇರುತ್ತೆ. ಆ್ಯಂಡ್ ಅದಕ್ಕೆ ಒಂದು ರೀತಿ ಆ್ಯಕ್ಟರ್ಸ್ಗೂ ಕೂಡ ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಈ ಸಿನಿಮಾದಲ್ಲಿ ಆಗಿದೆ. ಎಸ್ ಮ್ಯಾಮ್, ನಿಮ್ಗೆ ಹೆಂಗೆ ಅನ್ನಿಸ್ತು? ಕಂಟೆಂಟ್ ಬಿಟ್ಕೊಡ್ತಾರಾ ಅಂತ ನೀವು ಅನ್ಕೊಳ್ಬಹುದು ನಾವೆಲ್ಲ ಕತೆ ಹೇಳ್ಬಿಟ್ಟಿದೀವಿ ಅಂತ, ಆದ್ರೂ ಹಾಗಿಲ್ವೇ ಇಲ್ಲ. ತುಂಬಾ ಇನ್ನು ಎಷ್ಟೋ ಇದೆ ನಮ್ಮ ಸಿನಿಮಾದಲ್ಲಿ ಅಂತ ನಾ ಹೇಳ್ಬೋದು. ನಮ್ಮ ಟ್ರೈಲರ್ ಬಗ್ಗೆ ಹೋಗಿ ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಅವ್ರ ಜೊತೆಗೆ ನನ್ಗೆ ಅವರು ಹಳೆ ಪರಿಚಯ, ನನ್ನ ಕಾಲಪತ್ರ ಟೈಮಿಂದ ನನ್ಗೆ ಗೊತ್ತು ಅವರು. ಸೊ ಅವರು ಏನ್ ಹೇಳ್ಬೋದು, ನಾನು ಬಿಗ್ ಬಾಸ್ ಶುರುವಾಗಿ ಎಂಡ್ ಆಗೋ ತನಕ ಎಲ್ಲ ಕಡೆ ಬರೀ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಇತ್ತು. ವೆರಿ ಪ್ರೌಡ್ ಆಫ್ ಹಿಮ್. ತುಂಬಾ ಖುಷಿ ಆಗುತ್ತೆ ಅವರು ವಿನ್ ಆಗಿದ್ ನೋಡಿ. ವೆರಿ ಡಿಸರ್ವಿಂಗ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅವರು ಮಾಡಿರುವಂಥ ಒಂದು ಹಾಸ್ಯ ನಟನೆ ಏನಿದೆಯೋ, ನನ್ನ ಜೊತೆಗೆ ಒಂದು ಸೀನ್ ಇದೆ, ನೀವು ನೋಡಿರ್ಬೋದೇನೋ. ಫೈಟಿಂಗ್ ಅಂದ್ರೆ ಅವ್ರು ಏನೋ ತೀಟ್ಲೆ ಮಾಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ಸೊ ಅವ್ರಿಗೆ ನಾನು ರಪ್ಪ ರಪ್ಪ ಅಂತ ಕೊಡುವಂತ ಸೀನ್ ನೋಡಿಲ್ಲ ನೀವು? ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ಹೊಡಿಯೋದು ಸೀನು, ಬಟ್ ಇಟ್ಸ್ ಅ ಕಾಮಿಕಲ್ ಸೀನ್. ನೋಡಿ ಸೀರಿಯಸ್ ಆಗಿ ಆಮೇಲೆ ಅವ್ರ ಫ್ಯಾನ್ಸ್ ಎಲ್ಲ ಬಂದ ಹಂಗೇನ ಏನಿಲ್ಲ, ಬಟ್ ಅದು ತುಂಬಾ ಚೆನ್ನಾಗಿ ಬಂತು ಆ ಸೀನ್. ಅವರು ಕೂಡ ಇಸ್ ಅ ವೆರಿ ಫನ್ ಲವಿಂಗ್. ನಿಜವಾದ ಲೈಫಲ್ಲೂ ಅವ್ರು ಹಾಗೇನೆ ಏನಾದ್ರು ಅಂತ ಹೇಳ್ತಾ ಇರ್ತಾರೆ. ಈಸ್ ಅ ವೆರಿ ವಿಟಿ ಪರ್ಸನ್. ಅಂದ್ರೆ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಂತೂ ಸೀನ್ಸ್ ಇದೆ. ನಿಮ್ಮ ಕಾಂಬಿನೇಷನ್ ಅಲ್ಲಿ ಇದೆಯಾ ಗಿಲ್ಲಿ ಅವ್ರ? ಇಲ್ಲ, ಅವ್ರು ನನ್ನ ಹಳ್ಳಿಯವರು. ನಿಮ್ಮ ಹಳ್ಳಿಯವರು? ಇವ್ರ ಹಳ್ಳಿಯವರು. ಓಕೆ. ಅಂದ್ರೆ ಯಾವ ತರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು? ಅವರ ಅದೇ ತೀಟ್ಲೆ ಮಾಡೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿಮ್ ಜೊತೆಗೆ ಕ್ಯಾರಿ ಆಗ್ತಾರೆ? ಇಲ್ಲ, ಹಂಗಲ್ಲ. ಅಂದ್ರೆ ನಮ್ಮ ಊರಿನಲ್ಲಿ ಒಬ್ಬ ಕ್ಯಾರೆಕ್ಟರ್ ಅವರು. ಎಲ್ರಿಗೂ ಏನಾರು ಒಂದು ಅಂದ್ರೆ ಏನೋ ಕೆಲಸ ಮುಗಿಬೇಕು, ಅದಕ್ಕೊಂದು ಏನೋ ಹಾಕೋದು ಆಗದೆ ಇರ್ಲಿ ಅಂತ. ಅಂಡ್ ಮಜಾ ನೋಡೋದು, ಕೂತ್ಕೊಂಡು ಮಜಾ ನೋಡೋದು, ಆ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಆ ಥರ ಒಂದು ಸನ್ನಿವೇಶದಲ್ಲಿ ನಾನು ಅವ್ರನ್ನ ಭೇಟಿಯಾಗಿ ಅವ್ರಿಗೆ ನಾನು ಮಾಡಿಬಿಡಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ ಆರಾಮಾಗಿ. ಕಥೆನೇ ಹೇಳ್ಬಿಡ್ಲಾ ಏನು? ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರು ನನಗೆ ಇರಿಟೇಟ್ ಮಾಡ್ಬಿಡ್ತಾರೆ ತುಂಬಾ. ನಂಗೆ ತಡ್ಕೊಳಕ್ ಆಗದೆ ಹೊಡೆದ್ಬಿಡ್ತೀನಿ. ನಿಮ್ಮ ಇಂಟ್ರೋ ಸೀನ್ ಅದು? ಯಾ, ಇಟ್ಸ್ ಮೈ ಇಂಟ್ರೋ ಸೀನ್. ಓಕೆ. ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲೇ ಹೊಡೆದ್ಬಿಟ್ಟು ಬರುತ್ತೀರಾ ಅಂತ ಆಯ್ತು. ಆಮೇಲೆ ನಂಗೆ ಹೊಡಿತಾರೆ. ನಿಮ್ಗೆ ಹೊಡಿತಾರಾ? ಅದ ಹೇಳಿದ್ ನಾನು. ಇಲ್ಲ, ಇದು ವರ್ಡ್ಸ್ ಅಲ್ಲೇ, ಮಾತಲ್ಲಿ. ಓಕೆ. ಈಗ ಧರ್ಮ ಸರ್ ಒಂದು ಸೀನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅವ್ರು ಬರುವಂಥದ್ದಾಗಿರ್ಬೋದು, ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ಆ ಎಕ್ಸ್ಪ್ರೆಷನ್ಸ್,
ಮೊನ್ನೆ ನಾನು ಟ್ರೈಲರ್ ಲಾಂಚ್ ಈವೆಂಟಲ್ಲಿ ನೋಡಿದೆ, ಆ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಸೊ ನಿಮಗೆ ಅವರ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ ಹೆಂಗೆ ಅನ್ನಿಸ್ತು ಅಂತ? ಧರ್ಮ ಸರ್ ಆಬ್ವಿಯಸ್ಲಿ ತುಂಬ ಸ್ಫುರದ್ರೂಪಿ ವಿಲನ್ ಅವರು. ಸುರದ್ರೂಪಿ ಅಂದ್ರೆ ಅವ್ರಿಗೆ ಅದಕ್ಕೆ ಗಡ್ಡ ಎಲ್ಲ ಬಿಟ್ಟಿದ್ದಾರೆ, ಬಿಡಿಸಿದ್ದಾರೆ ಡೈರೆಕ್ಟ್ ಓದ್ತೀನಿ. ವೆರಿ ಟ್ಯಾಲೆಂಟೆಡ್ ಅಂತ. ಅವರು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದು ತೀರಾ ಬೇರೆ, ಅದೇ ನಾನು ಹೇಳಿದಾಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಅವ್ರು ಇಲ್ಲಿವರೆಗೂ ಮಾಡದೇ ಇರುವಂಥ ಒಂದು ಶೈಲಿಯ ಕಾಂಟ್ರಾಸ್ಟ್ ಪಾತ್ರಗಳನ್ನು ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಧರ್ಮ ಸರ್ಗೂ ಅಷ್ಟೇ. ಅವ್ರನ್ನ ಈ ಲುಕ್ಕಲ್ಲಿ ಪ್ರಾಯಶಃ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಈ ಲುಕ್ಕು ಮಾಡಿಲ್ಲ ಅನ್ಕೋತೀನಿ ಬೇರೆ ಸಿನಿಮಾದಲ್ಲಿ. ಅಂದರೆ ಅಷ್ಟು ವೆಯ್ಟ್ ಪುಟ್ ಆನ್ ಮಾಡಿ ಹೀಗೆಲ್ಲ. ಆ್ಯಂಡ್ ಅವ್ರ ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಆ್ಯಂಟಗನಿಸ್ಟ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಸಿನಿಮಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವ್ರ ಜೊತೆನೂ ಅವ್ರು ಭಾಳ ಕಾಂಬಿನೇಷನ್ ಇದೆ. ಏನೇನು ಕಾಂಬಿನೇಷನ್? ಯಾವ ಥರ ಮೇಡಮ್? ನಿಮ್ಮ ಊರಲ್ಲೇ ಇರ್ತಾರ ಹೆಂಗೆ? ಅದನ್ನ ಹೇಳಕ್ಕಾಗಲ್ಲ. ಎಸ್, ಈಗ ನೀವು ಒಂದು ಸೀನಲ್ಲಿ ಬರ್ತೀರಾ ಸರ್, ಈಗ ಮೆಸೇಜ್ ಮಾಡ್ತೀನಿ ಫುಲ್ ಸಿನಿಮಾ ಕತೆ. ಸರ್ ನಾನು ನಿಜವಾಗ್ಲೂ ಇದನ್ನ ಹೇಳ್ಬಿಟ್ರೆ ಒಂದ್ ಗುಟ್ ಬಿಟ್ಕೊಡಂಗ್ ಆಗ್ಬಿಡುತ್ತೆ. ಐ ಕಾಂಟ್ ಸೇ ಇಟ್. ಹೇಳಿ ಹೇಳಿ ಹೇಳಿ. ಅವರು ನಮ್ಮ ಹಳ್ಳಿಯವರೇ. ನಿಮ್ಮ ಹಳ್ಳಿಯವರೇ? ಓಕೆ, ಆಯ್ತು. ಈಗ ನೀವೊಂದು ಕುಯ್ತಿರ್ತೀರಲ್ಲ, ಏನೋ ಕತ್ತಿನೋ ಅಥವಾ ಏನೋ ತಗೊಂಡು ಮೈಯೆಲ್ಲ ಬ್ಲಡ್ ಆಗುತ್ತಲ್ಲ, ಅದು ಯಾರನ್ನ ಕುಯ್ಯೋದು ಅಂತ ಒಂದು ಯಕ್ಷ ಪ್ರಶ್ನೆ. ಈ ಬಾಹುಬಲಿಯಲ್ಲಿ ಕಟ್ಟಪ್ಪ ಸಾಯಿಸಿದ್ ಯಾರು ಅನ್ನೋ ತರ ಈ ಚೌಕಿದಾರಲ್ಲಿ ಪೃಥ್ವಿ ಅಂಬರವ್ರು ಕುಯ್ದಿದ್ ಯಾರಿಗೆ ಅಂತ. ಯಾರನ್ನ ಕುಯ್ಬೇಕಿತ್ತು ಅವ್ರನ್ನ ಕುಯ್ದಿರೋದು ಅಷ್ಟೇ. ನೀವ್ ಕುಯ್ತಾ ಇದ್ದೀರಾ ಈಗ? ನಾನ್ ಕುಯ್ತಿದ್ದೀನ. ಅದು ರಕ್ತ ಅಲ್ಲ, ಅದು ರಕ್ತ ಬ್ಲಡ್ ಪೇಂಟ್ ಅಲ್ವಾ ಅದು? ಹೌದಲ್ವಾ? ಆಬ್ವಿಯಸ್ಲಿ ಮತ್ತೆ ರಕ್ತ ಇರುತ್ತೆ. ಮೊಲ ಬರುತ್ತೆ, ಕುರಿ ಬರುತ್ತೆ, ಏನ್ ಕುಯ್ದಿದ್ದಾರೆ ಅಂತ ನನಗೊಂದು. ನೋ, ಬಟ್ ಸಿನಿಮಾದಲ್ಲಿ ರಕ್ತ ಅಲ್ವಾ? ಇಲ್ಲ ಇಲ್ಲ, ಇಟ್ಸ್ ಪೇಂಟ್. ಅಂದ್ರೆ ನೀವು ಕಥೆಯಲ್ಲಿ ಹೇಳ್ತಾ ಇರೋದು? ಕಥೆಯಲ್ಲಿ ರಕ್ತ, ಕಥೆಯಲ್ಲಿ ರಕ್ತ ಅವರದೇ ಹೇಳಿದ್ದು ಸಿನಿಮಾದಲ್ಲಿ ಅಂತ. ಈಗ ಫಾದರ್ ಅಂತಮ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಅನ್ನ ಮಾಡಿರುವಂತದ್ದು. ಐ ಥಿಂಕ್ ಕನ್ನಡ ಸಿನಿಮಾ ರಂಗದಲ್ಲಿ ಚೌಕಾ ನಂತರ ಸಾಕಷ್ಟು ಜನರಿಗೆ ಇಷ್ಟ ಆಗಿರುವಂತ ಸಾಂಗ್ ಇದು. ಓ ಮೈ ಬ್ರೋ ಅಂತ ಹೇಳ್ಬಿಟ್ಟು ಬರ್ತಾ ಇರುವಂತದ್ದು. ನಿಮ್ಮ ಒಂದು ಫಾದರ್ಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಬಿಕಾಸ್ ಯಾಕಂತಂದ್ರೆ ಅವರ ಸ್ಟ್ರಗ್ಲಿಂಗ್ ಅಲ್ಲೂ ನೀವು ನೋಡಿರ್ತೀರ, ಹ್ಯಾಪಿನೆಸ್ ನೋಡಿರ್ತೀರ, ನಿಮ್ಮ ಲೈಫಲ್ಲೂ ಕೂಡ ಒಂದಷ್ಟು ಸಕ್ಸಸ್ಫುಲ್ ಜರ್ನಿಯನ್ನು ಅವರು ಕೂಡ ನೋಡಿದ್ದಾರೆ. ಸೊ ಹೆಂಗೆ, ಎಷ್ಟು ಇಂಪಾರ್ಟೆಂಟ್ ಆದ್ರು ನಿಮ್ಮ ಯಾವ ಒಂದು ಶೂಟ್ ಅಥವಾ ಒಂದು ಸಾಂಗ್ ಕೇಳಿದಾಗ ನಿಮ್ಮ ತಂದೆಯವರಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ಅಂತ? ಯಾವ್ದು ಕ್ಲೀಶೇ ಡೈಲಾಗ್ ಅಲ್ಲಿ ಹೇಳ್ಬಿಡ್ಲಾ? ನಮ್ಮ ತಂದೆ ತಾಯಿ ನನಗೆ 2 ಕಣ್ಣಿದ್ದಂಗೆ ಅಷ್ಟೇ. ದಟ್ ಇಸ್ ಮೈ ಡೈಲಾಗ್. ಸಿನಿಮಾದಲ್ಲಿ ಇರುವಂತ ಡೈಲಾಗ್ ಅಲ್ಲ, ನಮ್ ತಂದೆ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವರೊಂದು ಹೊಡೆದು ಬಿಟ್ರೆ ನಾ ಇನ್ನೇನ್ ಕೇಳಬಾರ್ದು ಅಂತ. ಆಯ್ತು, ಮುಗೀತಲ್ಲ, ಮತ್ತೆ ಮುಗಿದೋಯ್ತು. ನೀವ್ ಹೇಳಿ, ನೀವು 2 ಕಣ್ಣ 3 ಕಣ್ಣ ಮಗಳೊಬ್ರು ಆಡನ್ ಆಗಿದಾರಲ್ಲ. ಇಲ್ಲ, ಅಂದ್ರೆ ತಂದೆ ಯಾವಾಗ್ಲೂ ಎಲ್ಲಾರ್ಗು, ಈಗ ನಮ್ಮ ತಂದೆ ಅಂತಲ್ಲ, ಎಲ್ಲಾರ್ಗು ಅವ್ರವ್ರ ತಂದೆ ಒಂದು ರೀತಿಯಲ್ಲಿ ಫಸ್ಟ್ ಹೀರೋ ಅಲ್ವಾ? ಈಗ ನಾವು ನೋಡುವಂಥ ಫಸ್ಟ್ ಹೀರೋ, ನಾನು ನೋಡಿರುವಂಥ ಫಸ್ಟ್ ಹೀರೋ, ಆ್ಯಂಡ್ ಇನ್ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಹೀರೋ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ತುಂಬ ನಾನು ಅಂದರೆ ನನಗೆ ಅವರಂದರೆ ತುಂಬ ಭಯ, ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ನಾನಂತರ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿ ಎಲ್ಲರಿಗೂ ಅವ್ರು ಕಂಡ್ರೆ ಅಷ್ಟೇ ಭಯ, ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಸೊ ನನ್ನ ತಂದೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಜಾಸ್ತಿ ನನಗೆ ಗೈಡ್ ಮಾಡಿಲ್ಲ. ಅಂದರೆ ಹಿಂಗಿರಬೇಕು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಏನೂ ಮಾಡಿಲ್ಲ. ಅವರು ಬದುಕಿ ತೋರಿಸ್ತಾ ಇದ್ದಾರೆ. ಸೊ ಅದು ನನಗೆ ಭಾಳ ಇಷ್ಟ ಅವರಿಂದ. ಅಂದರೆ ಆದರ್ಶ ಪ್ರಿಯ ಅಂತಾರಲ್ಲ, ಅಂದರೆ ಐಡಿಯಲ್ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ಅವರ ಲೈಫ್ ಮೂಲಕ ನನಗೆ ಹೇಳ್ಕೊಟ್ಟಿದ್ದಾರೆ. ನನಗೆಲ್ಲೂ ಹಿಂಗಿರು ಅಂತ ಹೇಳಲೇ ಇಲ್ಲ. ಸೊ ನಾನು ಅವ್ರನ್ನ ನೋಡಿ ಭಾಳ ಕಲ್ತಿದ್ದೀನಿ. ಕಲಿಯೋದು ಭಾಳ ಇದೆ ಇನ್ನೂ ರೀಚ್ ಆಗಿಲ್ಲ ಅನ್ಕೋತೀನಿ. ಅಂದರೆ ನಾನು ಯಾವಾಗಲೂ ಅವ್ರ ಥರ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಕಷ್ಟ ಇದೆ ಅವ್ರ ಥರ ಆಗೋದು. ಸೊ ಟ್ರೈ ಮಾಡ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ನನಗೆ ಒಂದು ರೀತಿಯ ಪಾಠಶಾಲೆ ಅವರೇ ಇದ್ದಾರೆ. ಸೊ ಅದೇ ಅವ್ರ ಬಗ್ಗೆ ಆ ರೀತಿ ಹೇಳ್ಬೋದು. ಎಸ್ ಮ್ಯಾಮ್, ಫೈನಲಿ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ ಅಂತ? ಸಿನಿಮಾ ನೋಡಿ ಅಂತ ರಿಲೀಸ್ ಆಗ್ತಾ ಇದೆ, ಸಿನಿಮಾ ನೋಡಿ. ಅದೇ ಯಾವಾಗಲೂ ಹೇಳೋದೇನೆ. ಆದರೆ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ, ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬಿರೋ ಅಂಥ ಸಿನಿಮಾ. ನೋಡ್ಕೊಂಡು ಬಂದ ಮೇಲೆ ನಾವು ಈ ಒಂದು ವ್ಯಾಲ್ಯೂನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋವಂಥ ಒಂದು ಸಿನಿಮಾ. ಸೊ ಈ ಜೆನರೇಷನ್ಗೆ ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಸಿನಿಮಾ ನೋಡೋದು. ಆ್ಯಂಡ್ ಸಾಯಿ ಕುಮಾರ್ ಸರ್ ಇದ್ದಾರೆ, ಪೃಥ್ವಿ ಅಂಬಾರ್ ಅವರಿದ್ದಾರೆ, ಸುಧಾರಾಣಿ ಮ್ಯಾಮ್ ಇದ್ದಾರೆ, ಗಿಲ್ಲಿ ಅವರಿದ್ದಾರೆ.
ಎಲ್ಲರೂ ಅವರ ಕಂಫರ್ಟ್ ಝೋನಿಂದ ಆಚೆ ಬಂದು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಧರ್ಮ ಸರ್ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಸಿನಿಮಾನ ದಯವಿಟ್ಟು ಬಂದು 30th Jan ನೋಡಿ. ನಿಮ್ಮ ವರ್ಷ ಎಲ್ಲ ಹೇಳಾಯ್ತು ಅವರು. ಇದು ನನ್ನ ಡೈಲಾಗ್ ಆ್ಯಕ್ಚುಲಿ. ಇಲ್ಲ, ಆ್ಯಸ್ ಅನ್ ಆಡಿಯನ್ಸ್ ನಾನು ಸ್ಕ್ರಿಪ್ಟ್ ಓದಿದಾಗ ನಾನು ಭಾಳ ಈ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳನ್ನು ನನ್ನ ಲೈಫಲ್ಲಿ ನಾನು ಅಳವಡಿಸಿದ್ದೀನಿ. ಆ್ಯಕ್ಚುಲ್ ಹೇಳಬೇಕು ಅಂದರೆ ಬಾಯಿ ಅಂದರೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಕೆಲವೊಂದು ವಿಷಯಗಳು ಈ ಡೈಲಾಗ್ ಓದಿದಾಗ ಅಥವಾ ಸನ್ನಿವೇಶಗಳು ಓದಿದಾಗ ಕರೆಕ್ಟ್ ಅಲ್ವಾ ಅಂತ ನನಗೆ ಅನಿಸಿದೆ. ಪ್ರಾಯಶಃ ನಿರ್ದೇಶಕರು ಬಹಳ ಲೈಫ್ನ ಅಥವಾ ಹ್ಯೂಮನ್ ಇಮೋಷನನ್ನು ಅರ್ಥ ಮಾಡ್ಕೊಂಡಿರುವಂಥ ರೈಟರ್ ಅಂತ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಇದು ಅವರ ಶೈಲಿಯ ಸಿನಿಮಾ, ಅಂದರೆ ಚಂದ್ರಶೇಖರ್ ಬಂಡಿಯಪ್ಪ ಶೈಲಿಯ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಏನೇ ಶ್ರೇಯ ಬಂದರೂ ಏನೇ ಕ್ರೆಡಿಟ್ ಬಂದರೂ ಅದು ಅವ್ರಿಗೆ ಹೋಗಬೇಕು. ಬಿಕಾಸ್ ಇದರಲ್ಲಿ ನಾನು ಟ್ರೈಲರ್ ರಿಲೀಸ್ ಟೈಮಲ್ಲೂ ಹೇಳಿದೆ, ಇದರಲ್ಲಿ ನಾನು ಜಾಸ್ತಿ ಫ್ಯಾಕಲ್ಟಿ ಯೂಸ್ ಮಾಡಿಲ್ಲ, ತಲೆ ಯೂಸ್ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಹಾಗೆ ಮಾಡಿದ್ದೀನಿ. ಬಿಕಾಸ್ ಈ ವಾಸ್ ಅ ವೆರಿ ಗುಡ್ ಗೈಡ್. ಸೊ ಹಾಗಾಗಿ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ, ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ಮಕ್ಕಳು ಅಥವಾ ಪೇರೆಂಟ್ಸ್ ರಿಲೇಟ್ ಮಾಡ್ಕೋಬೋದು. ಗಂಡ ಹೆಂಡತಿ ಹೇಗಿರಬೇಕು, ಅಥವಾ ಹೆಂಡತಿ ಒಂದು ಮನೆಗೆ ಬಂದ ಮೇಲೆ ಮನೆಗೆ ಸೇರೋದು ಬೇರೆ, ಮನೆಯನ್ನು ಬೆಳಗೋದು ಬೇರೆ. ಸೊ ಮನೆಯನ್ನು ಹೇಗೆ ಬೆಳಗ್ತಾರೆ ಅನ್ನೋದು ಇವರ ಪಾತ್ರದ ಮೂಲಕ, ಬೆಳಗುವಂತಹ ಹೆಂಡತಿ ಹೇಗಿರಬೇಕು ಅನ್ನೋದು ಇವರ ಪಾತ್ರದ ಮೂಲಕ ಕೊಟ್ಟಿದ್ದಾರೆ. ಅಥವಾ ತಂದೆ ಹೇಗಿರಬೇಕು ಅನ್ನೋದು ಸಾಯಿ ಕುಮಾರ್ ಸರ್ ಅವರ ಪಾತ್ರದ ಮೂಲಕ, ಮಗ ಹೇಗಿರಬೇಕು ಅನ್ನೋದು ನನ್ನ ಪಾತ್ರದ ಮೂಲಕ, ಅದನ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾ ಡೀಲ್ ಮಾಡಿದೆ. ಹಾಗಾಗಿ ಬಂದು ನೋಡಿ, ಸಪೋರ್ಟ್ ಮಾಡಿ. ನೋಡಿ ಮೇಡಮ್, ಮನೆ ಬೆಳಗೋದು ನೀವು ಹೇಳಲೇ ಇಲ್ಲ, ಪಾತ್ರೆ ಬೆಳಗೋದು ಹೇಳಿದ್ದೀನಿ. ಎಸ್ ಮ್ಯಾಮ್, ಫೈನಲಿ ಕನ್ನಡ ಜನತೆಗೆ ಏನು ಹೇಳ್ತೀರಾ? ಚೌಕಿದಾರ್ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ಖಂಡಿತ ನೋಡಿ. 30ನೇ ತಾರೀಕು ಚೌಕಿದಾರ್, ಚಂದ್ರಶೇಖರ್ ಬಂಡಿಯಪ್ಪ ಅವರ ನಿರ್ದೇಶನದಲ್ಲಿ, ಡಾಕ್ಟರ್ ಕಲ್ಲಹಳ್ಳಿ ಚಂದ್ರಶೇಖರ್ ಸರ್ ಅವರು ನಿರ್ಮಾಣ ಮಾಡುವಂಥ ಮೊದಲನೇ ಚಿತ್ರ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಭಾಳಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಅವರು ಇಟ್ಕೊಂಡಿದ್ದಾರೆ. ಒಳ್ಳೆ ಪ್ರೊಡ್ಯೂಸರ್. ಆ್ಯಂಡ್ ಸಾಯಿ ಕುಮಾರ್ ಸರ್, ಧನ್ಯ, ರಾಮ್ಕುಮಾರ್, ಹಾಗೆಯೇ ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಧರ್ಮ ಸರ್, ಆ್ಯಂಡ್ ಹಾಗೆ ಈಗ ಎಲ್ಲರ ಹಾಟ್ ಫೇವ್ರೆಟ್ ಗಿಲ್ಲಿ ನಟ, ಅವರು ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ನನ್ನ ಕಾಂಬಿನೇಷನ್ ಇರಲಿಲ್ಲ, ಇವ್ರ ಕಾಂಬಿನೇಷನಲ್ಲಿ ಇದ್ದರು. ಆ್ಯಂಡ್ ದಯವಿಟ್ಟು ಬನ್ನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ನಿಮ್ಮ ಬಿಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ನಮಗೋಸ್ಕರ ಒಂದಷ್ಟು ಸಮಯ ಫ್ರೀ ಇದ್ವಿ. ನೀವು ಫ್ರೀ ಇದ್ದೀರಾ, ಬಟ್ ಅವ್ರು ಬಿಸಿ ಇದ್ರು. ಟೈಮ್ ಹೋಯ್ತು ಅಂತ ಹೇಳ್ಬಿಟ್ಟು ಇಂದಿರಾನಗರ್ಗೆ ಹೋಗ್ಬೇಕಂತೆ ಅವ್ರಿಗೆ. ನಾಳೆ ಬೆಳಗ್ಗೆನಾ? ಅಂದ್ರೆ ನಾಳೆ ಬೆಳಗ್ಗೆ ನೀವು ನಾಳೆ ಬೆಳಗ್ಗೆ ಇಂದಿರಾನಗರಿಂದ ತುಮಕೂರು ಹೋಗ್ಬೇಕು ನಾನು. ಬಟ್ ಆದ್ರೂ ಅವ್ರ ಮನೆಗೆ ಸೇರ್ಬೇಕು ಅಂತ ಹೇಳಿ ಫುಲ್ ಟ್ರಾಫಿಕ್ ಎಲ್ಲ. ನಾವು ಫಸ್ಟ್ ಆಫ್ ಆಲ್ ಮನೆಗೆ ಹೋಗ್ಬೇಕಂದ್ರೆ 1.5 hours ಬೇಕು ಈಗ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಈ ಒಂದು ಚೌಕಿದಾರ್ ಸಿನಿಮಾ ಹ್ಯೂಜ್ ಸಕ್ಸಸ್ ಅನ್ನ ಪಡ್ಕೊಂಡು ಮತ್ತಷ್ಟು ಅವಕಾಶಗಳು ನೀವು ಇಬ್ಬರಿಗೂ ಸೇರಿ ಇಡೀ ಚಿತ್ರತಂಡಕ್ಕೂ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ಇದಾಗಿತ್ತು ಚೌಕಿದಾರ್ ಚಿತ್ರದ ನಾಯಕ ಪೃಥ್ವಿ ಅಂಬರ್ ಹಾಗೇನೆ ಧನ್ಯ ರಾಮ್ಕುಮಾರ್ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.